ಸರಿಯಾದ ಸಮಯಕ್ಕೆ ಆಗಮಿಸಿದೆ. ಏನೊಂದು ವಿಚಾರ ಏನೊಂದು ಕೇಳುತ್ತಾ ಇರುವೆಯ? ಕದಂಬವನದಲ್ಲಿ ತರಣಿಯವರು ಇದ್ದಾಳೆ ಎಂಬ ವಿಚಾರವನ್ನು ತಂಡಮಂಡದಿಂದ ತಿಳಿದೆ ಆಕೆಯನ್ನು ವಿವಾಹ ಆಗಬೇಕೆಂಬ ಕಾರಣದಿಂದಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದರೆ ಪರಿಣಾಮ ಏನಾಯಿತು ಪ್ರಭು? ಆಕೆಯ ಆಜ್ಞೆಯನ್ನು ಮೀರಿದಳಂತೆ. ಅದಕ್ಕಾಗಿ ಆಕೆಯನ್ನು ಎಳೆದಿರುವುದಕ್ಕೆ ಧೂಮ್ರಾಕ್ಷನನ್ನು ಕಳಿಸಿದರೆ ಕೇವಲ ಅಹಂಕಾರದಿಂದಲಾಗಿ ಆತನನ್ನು ಸೊಟ್ಟಮಟ್ಟು ಮಾಡಿದಳಂತೆ. ಅಷ್ಟೇ ಅಲ್ಲ, ಧೈರ್ಯಶಾಲಿಗಳಾದಂತ ನಮ್ಮವರೇ ಆದಂತ ಚಂಡಮಂಡರನ್ನು ಕಳಿಸಿದರೆ ಎಳತಂದರೆ ಕಾಳಿಯಾಗಿ ಖಂಡಾಡಿಯಾಡಿ ಎಂಬಂತೆ. ಅದಕ್ಕಾಗಿ ಆಕೆಯ ಸೊತ್ತನ್ನು ಮುರಿಯುವುದಕ್ಕೆ ನಾನೇ ತಿಳಿದಿದ್ದೇನೆ. ಅನುಜೇಶ, ಅಂಜಲಿಬದ್ಧನಾಗಿ ಮಾತನಾಡುವಂತ ಅವಕಾಶವಿದೆಯೇ? ಹೇಳುವೆ ಧನುಜೇಶ ಕೇಳಿನ ಮಾತಾ ಧನುಜೇಶ ನಿನ್ನದಾದಂತಹ ನಿರ್ಧಾರ ಬದಲಾಗಿದೆ ಎಂಬಂತಹ ನಿರೀಕ್ಷೆಯಲ್ಲಿ ಇಲ್ಲ ಪ್ರಭು. ನಿನ್ನನ್ನು ಧನುಜೇಶ ಎಂದು ಕೊಂಡಾಡುತ್ತಾರೆ. ದೈತ್ಯರ ಅವನತಿಯಾಯಿತು ಎಂದ ಕ್ಷಣವೇ ಧನುರ್ದೇವಿಯ ಕಣ್ಣೀರು ಆ ಪರಮೇಶ್ವರನ ಪಾದ ತಾಕಿತೋ ಏನು? ನಿಮ್ಮಿರುವರ ಜನನವಾಯಿತು. ಶುಂಭ ನಿಶುಂಭರು ಧನು ಕುಮಾರಕನಾಗಿ ಹುಟ್ಟಿ ಧನುಜರ ಎಲ್ಲರಿಗೂ ಸ್ಥಾನಮಾನಗಳನ್ನು ಕೊಟ್ಟು ವಿಜೃಂಭಿಸಿ ಮೆರೆದು ಧನುಜೇಶ ಎಂಬಂತಹ ನೆಗಂತೆಗೆ ಪಾತ್ರನಾಗಿದ್ದೀಯ ಪ್ರಭು. ಯಜಮಾನನಾದವ ತಾನು ಬೆಳೆಯುತ್ತಾನೆ, ಆದರೆ ನಾಯಕನಾದಂತಹ ನಿನ್ನಂತವ ತನ್ನೊಂದಿಗೆ ತನ್ನವರನ್ನು ಬೆಳೆಸುತ್ತಾನೆ. ಇದೇ ಯಜಮಾನನಿಗೂ ನಾಯಕನಿಗೂ ಇರುವಂತಹ ವ್ಯತ್ಯಾಸ. ಲೋಕದಲ್ಲಿ ನಿನ್ನಾಜ್ಞಾವಾಣಿಯೇ ನಡೆಯುತ್ತದೆ. ಇಲ್ಲಿ ನೋಡಿದರತ್ತ ಶುಂಭಾರ್ಪಣ. ಎಲ್ಲರೂ ನೀನಾಡಿದಂತಹ ಮಾತುಗಳನ್ನೇ ಕೇಳಿ ನಿನ್ನನ್ನೇ ಲೋಕನಾಯಕ ಎಂದುಕೊಂಡಿದ್ದಾರೆ. ಆದರೆ
ಇಂದು ನಿನಗೆ ಈ ಪರಿಸ್ಥಿತಿ ಬಂತೆ ಪ್ರಭು. ನಿನ್ನ ಆಯಸ್ಸನ್ನು ಆಲೋಚಿಸಿ ನೋಡು. 50 ದಶಲಕ್ಷ ವರ್ಷಗಳಾಗಿದೆ. ಆದರೆ ಸಣ್ಣ ಮುಂಡರು ನೋಡಿ ಬಂದಂತಹ ಹೆಣ್ಣು ನೀನು ಕಾಣಲಿಲ್ಲ, ಕೇವಲ ಕಲ್ಪಿಸಿಕೊಂಡದ್ದು ಮಾತ್ರ. ಆಕೆಯ ವರ್ಷ 16 ವರ್ಷದ ತರುಣಿಯಂತೆ. ನಿನಗೂ ಆಕೆಗೂ ಸರಿಸಮಾನ ಆಗಲಿಕ್ಕಿದೆಯೇ? ಅಷ್ಟು ಮಾತ್ರವಲ್ಲ, ಅರಿಷಟ್ವರ್ಗಗಳನ್ನೇ ನಿಂತಹ ನಿನಗೆ ಆ ಮನ್ಮಥನ ಬಾಣವು ಕಟ್ಟಿ ಹಾಕಬಲ್ಲದೆ? ಇದು ನಿನ್ನ ತಪ್ಪಲ್ಲ, ಆ ಕಾಮನ ತಪ್ಪು ಎಂದು ಆಲೋಚನೆಯನ್ನು ಮಾಡಿದರೆ ನೀನೊಂದು ಸ್ವಲ್ಪ ನಿಧಾನಿಸಬೇಕಿತ್ತು ಪ್ರಭು. ಪ್ರಭು, ಏನು ಮಾಡಿದೆ? ಆಸೆಗೊಳಗಾದೆ. ಆಸೆಯಲ್ಲ, ಕಾಮಾಂಧನಾದೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿದೆ. ಸಂಧಾನವನ್ನು ಬೈದಾಡಂತೆ. ಸುಗ್ರೀವ ಹೋಗುವಾಗ ಶುಂಭದೂತನಾಗಿ ಹೋದ, ಬರುವಾಗ ದೇವಿದಾಸನಾಗಿ ಬಂದಿದ್ದಾನೆ. ಅದು ಅಲ್ಲಿ ಭಜನೆ ಮಾಡುತ್ತಾ ಇದ್ದಾನೆ. ಒಮ್ಮೆ ಸತ್ತನಂತೆ, ಮತ್ತೊಮ್ಮೆ ಬದುಕಿದನಂತೆ. ಜೀವದಲ್ಲಿ ಇರುವಾಗಲೇ ಇಹ ಪರಗಳನ್ನು ತೋರಿಸಿದಂತಹ ಆಕೆ ವಿಗ್ರಹ ಅನುಗ್ರಹಗಳ ಸಂಯುಕ್ತ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೇ ಪ್ರಭು? ತದನಂತರ ಯಾರನ್ನು ಕಳುಹಿಸಿದೆ ನೀನು? ಪ್ರಭು, ಅಲ್ಪನೆ ಧೂಮ್ರಲೋಚನ. ಕಳೆದುಕೊಂಡೆ ಪ್ರಭು. ಪ್ರಭು, ಅಲ್ಪನೇ ಧೂಮ್ರಲೋಚನನು ತನ್ನದಾದಂತಹ ಕ್ಷಿಪ್ರ ನೇತ್ರ ಜ್ವಾಲದಿಂದ ಪ್ರಪಂಚ ಮೂರರನ್ನು ತಮ್ಮಡಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಅವನಿಗಿದೆ. ಸಮರಾಂಗಣದಲ್ಲಿ ಪ್ರತ್ಯಕ್ಷ ಪರಮೇಶ್ವರನೇ ಬಂದರು ಸಮದಂಡಿಯಾಗಿ ಸಮರವನ್ನು ಕಾಯುವಂತಹ ಸಾಮರ್ಥ್ಯ ಧೂಮ್ರಲೋಚನನಿಗಿದೆ. ಆದರೆ ಅಂತಹ ಸಾಮರ್ಥ್ಯವನ್ನು ಕೇವಲ ಹುಂಕಾರ ಮಾತ್ರದಿಂದಲೇ ಕೊಂದು ಕಳೆದಳಂತೆ. ನೀನು ಕಾಮಿಸುವಂತಹ ಕಾಮಿನಿಯ ಕಣ್ಣಿನಲ್ಲಿ ಬೆಂಕಿಯ ಕಿಡಿ ಇದೆ ಪ್ರಭು, ಬೆಂಕಿಯ ಕಿಡಿ ಇದೆ. ಅಷ್ಟು ಮಾತ್ರವಲ್ಲದೆ ಪ್ರಚಂಡ ವೀರರೆನಿಸಿಕೊಂಡಂತಹ ಸಣ್ಣ ಮುಂಡರು ಬ್ರಹ್ಮನನ್ನೇ ಅರ್ಚಿಸಿ ಮೆಚ್ಚಿಸಿ ಬ್ರಹ್ಮಚರ್ಯ ವೃತಗಳನ್ನು ಪಾಲಿಸಿ ಮನೆ ನೀಡಿದ ಗದಾದಂಡದಿಂದ ಲೋಕ ಮೂರರಲ್ಲೂ ಗೆಲ್ಲಿದಂತಹ ಚಂಡಮುಂಡರ ರುಂಡವನ್ನು ಚೆಂಡಾಡಿದಳಂತೆ ಪ್ರಭು, ರುಂಡವನ್ನು ಚೆಂಡಾಡಿದಳಂತೆ. ಹಾಗಾದರೆ ಅರ್ಥ ಮಾಡಿಕೋ, ವರ ಕೊಟ್ಟಂತಹ ಬ್ರಹ್ಮನಿಗೂ ತಾಯಿ ನಾನಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ನಮಗೆ ಒಬ್ಬರನ್ನು ಗೆಲ್ಲುವುದಕ್ಕೆ ಸಾಧ್ಯ ಅಥವಾ ಒಬ್ಬರನ್ನು ಕೊಲ್ಲುವುದಕ್ಕೆ ಸಾಧ್ಯ. ಆದರೆ ಸುಗ್ರೀವನ ವಿಷಯದಲ್ಲಿ ಒಮ್ಮೆ ತರಿದು ಮತ್ತೊಮ್ಮೆ ಪುನರಪಿ ಜೀವವನ್ನು ಕೊಟ್ಟು ಪರಿಪಾಲಿಸಿದ್ದಾಳೆ ಎಂದಾದರೆ ಪರಿಪಾಲಕನಾದಂತಹ ಹರಿಗೂ ತಾಯಿ ಇದ್ದಾಳೆ. ಮತ್ತೊಮ್ಮೆ ಮತ್ತೊಮ್ಮೆ ತ್ರೈಮೂರ್ತಿಗಳ ತಾಯಿ ನಾನು ಎಂಬುದಾಗಿ ಆಕೆ ತೋರಿಸಿಕೊಡುತ್ತಾ ಇದ್ದಾಳೆ. ಪ್ರಭು,
ಇಷ್ಟಾದ ಬಳಿಕವೂ ನಿನ್ನ ಮುಖವನ್ನು ಅವಲೋಕಿಸಿದಾಗ ಇನ್ನೂ ಮದುವೆಯ ಕಡೆ ಹಾಗೆಯೇ ಇದೆ. ಮದುವೆ ಆಗಬೇಕು ಅಂತಾದ್ರೆ ಆಕೆ ಹೆಣ್ಣಾಗ್ಬೇಡ್ವೆ ಪ್ರಭು, ಅವಳು ತರುಣಿಯೇ ಪ್ರಭು. ತರುಣಿಯಲ್ಲವಳಾದಿ ಮಾಯೆ ಆದಿ ಮೊದಲು ಭಾವಿಸುವುದೇನು ವಿಶೇಷವಲ್ಲ. ಆದರೆ ಇಷ್ಟು ಹೇಳಿದ ಬಳಿಕವೂ ಭಾವಿಸುತ್ತಿದ್ದೀರಿ ಎಂದಾದರೆ ಅದು ವಿಸ್ಮಯವೇ ಸರಿ. ತರುಣಿಯಲ್ಲವಳಾದಿ ಮಾಯೆ, ಅಕಾರ ಉಕಾರ ಮಕಾರಗಳು ಒಂದಾಗಿ ಸೇರಿ ಓಂಕಾರ ಸ್ವರೂಪಿಣಿಯ ಗರ್ಭದಿಂದ ಉದಿಸಿದಂತಹ ತ್ರೈಮೂರ್ತಿಗಳು ಕಾಲಾನಂತರದಿಂದಲೂ ಅವರ ಮಕ್ಕಳಾಗಿಯೇ ಉದಿಸಿ ಅಷ್ಟಭುಜ ಅಯೋನಿಜ ಎನಿಸಿ ಲೋಕದಲ್ಲಿ ಮಧೋದನಾಗಿ ಬೆರೆದ ಮಹಿಷಾಸುರನನ್ನು ಕೊಂದು ಕಳೆದಂತಹ ಜಗಜ್ಜನನಿ ಆಕೆ ಇದ್ದಾಳೆ. ಆಕೆ ತ್ರಿಜಗದ ಒಡತಿ. ನೀನಿರುವಂತಹ ಲೋಕವನ್ನು ಸೃಷ್ಟಿಸಿದ್ದು ಅವಳೇ. ಒಂದರ್ಥದಲ್ಲಿ ನಾವೆಲ್ಲರೂ ಆಕೆಯ ಮಕ್ಕಳಾಗಿ ಸರ್ವೇಶ್ವರಿಯಲ್ಲಿ ಮೋಹವಿರಿಸುವುದು ಸರಿಯೇ ಪ್ರಭು? ಖಂಡಿತವಾಗಿಯೂ ಅಲ್ಲ. ಬದಲಾಗಿ ನೋಡಿದೆಯಾ ಪ್ರಭು, ಪ್ರಪಂಚವನ್ನು ಯಾಗ ಯಜನಾದಿಗಳನ್ನು ಮಾಡುವಂತಹ ಋಷಿ ಬ್ರಾಹ್ಮಣರಿಗೆ ಹಿಂಸೆಯಾಗುತ್ತಾ ಇದೆ. ಸುರರು ಪದಚ್ಯುತಿಗೊಂಡಿದ್ದಾರೆ. ಪತಿವ್ರತ ಮಾಲಿನಿಯರಿಗೆ ತೊಂದರೆಯಾಗುತ್ತಾ ಇದೆ. ಗರ್ಭವತಿ ಸ್ತ್ರೀಯರ ಗರ್ಭಪಾತವಾಗುತ್ತಾ ಇದೆ. ಅಧರ್ಮವೇ ತಾಂಡವವಾಡುತ್ತಿರುವಂತಹ ಈ ಸಮಾಜಕ್ಕೆ ಧರ್ಮವನ್ನು ಪುನರುತ್ಥಾಪಿಸಲು
ಕದಂಬಾವರದಲ್ಲಿ ಕಾಮಿಯಾಗಿ ಬಂದು ನಿಂತವಳಿದ್ದಾಳೆ. ಆದ್ದರಿಂದ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡೋಣ ಪ್ರಭು. ರಕ್ತವೀತ ಒಡೆಯ, ಕಾಣದೇ ಇರುವಂತಹ ತರುಣಿಯನ್ನು ಪರಿಪರಿಯಾಗಿ ಈ ರೀತಿಯಾಗಿ ಹೊಗಳುತ್ತಾ ಇರುವೆಯಲ್ಲ, ಈಗ ನಾನೇನು ಮಾಡಬೇಕಯ್ಯ? ಪ್ರಭು, ಕೊನೆಯದಾದಂತಹ ತೀರ್ಮಾನವನ್ನು ನಿಮ್ಮ ಮುಂದಿಡುತ್ತೇನೆ. ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರಿಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ, ತ್ರೈಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುವುದೆನು ತಲಿ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನು ತಲಿ, ನುಡಿಯ ನೀತಿ ಕೇಳಿ ಗರ್ಜಿಸುತ್ತೆಂದ ಶುಂಭಾಚ್ಯ, ಬಿಡು ಮನದ ಮೂರ್ಖತೆಯ, ರಕ್ತವೀತ ಹರಿಷಡ್ವರ್ಗದಲ್ಲಿ ಮೊದಲಾದವು ಕಾಮವು ಮನುಷ್ಯನನ್ನು ಸ್ಪರ್ಶಿಸಿತು ಎಂದಾದರೆ ಕ್ರೋಧವನ್ನು ಉಂಟು ಮಾಡುತ್ತಾ ಇದೆ. ನಿನ್ನ ಮನಸ್ಸಿನಲ್ಲಿರುವಂತಹ ಕ್ರೋಧವನ್ನು ಪಡೆಯಲೇಬೇಕೆಂಬಂತಹ ಹಠವನ್ನು ಅನುಕ್ಷಣ ಬದಿಗಿಡು ಪ್ರಭು. ತ್ರಿಜಗ ಜನನಿಯ ಬಳಿಯಲ್ಲಿ ನೀನು ಮಾತ್ರವಲ್ಲ, ನಾವೆಲ್ಲರೂ ಹೋಗೋಣ, ಆಕೆಯ ಕಾರುಣ್ಯವನ್ನು ಪಡೆಯೋಣ. ನಿನಗೆಂತೂ ಜಡದ ಪೀಠನ ವರವಿದೆ, ಆಕೆಯ ಸಾಂಗತ್ಯವು ನಿನಗೆ ಸಿಕ್ಕಿತು ಎಂದಾದರೆ ಇನ್ನು ಮುಂದಕ್ಕೆ ಲೋಕ ಕಲ್ಯಾಣವಾಗಿ ಧನುಜರು ಅಳಿದುಳಿದ ಧನುಜರಾದರೂ ಇರುವುದಕ್ಕೆ ಸಾಧ್ಯ. ಪ್ರಭು, ಆಗ ನೋಡಿದ್ದೀಯ, ನಿನ್ನ ಆಸ್ಥಾನದಲ್ಲಿ ಎಷ್ಟು ಮಂದಿ ಇದ್ದರು, ಈಗ ಬೆರಳೆಣಿಕೆ ಎಷ್ಟು ಮಾತ್ರ ಬಿದ್ದರು. ಗಮನ ಕೊಟ್ಟು ನಿನ್ನ ತೀರ್ಮಾನವನ್ನೇ ಕೇಳುತ್ತಾ ಇದ್ದಾರೆ. ಯಾಕೆ? ಶುಂಭಧರ ಇದೀಗ ನಮ್ಮನ್ನು ಉಳಿಯುವಂತಹ ತೀರ್ಮಾನವನ್ನು ಕೈಗೊಳ್ಳುತ್ತಾನೆ ಎಂಬಂತಹ ಆಸೆಯಿಂದ ಪ್ರಭು ಕಡೆಯದಾಗಿ ಹೇಳುತ್ತೇನೆ, ಆಕೆಯ ಕರವನ್ನು ಹಿಡಿಯುವಂತಹ ಆಲೋಚನೆಯನ್ನು ಬಿಡು, ಆಕೆಯ ಚರಣವನ್ನು ಬಿಡು ಬಿಡು ನಿನ್ನಯ ನುಡಿಗಳೆಲ್ಲವ ಬಿಡು, ನೀನು ನಮ್ಮವರೆಂಬ ಕಾರಣಕ್ಕಾಗಿ ಇಲ್ಲಿಯವರೆಗೆ ನಿಮ್ಮ ಪುರಾಣವನ್ನೆಲ್ಲ ಕೇಳಿದೆ, ನಿನ್ನ ಮಾತಿನ ಔದಾರ್ಯವನ್ನು ಅರ್ಥವಿಸಿಕೊಂಡೆ. ನೀನು ಅವಳಿಗೆ ಎದರಿದ್ದೆ ಎಂಬುದು ನನಗರ್ಥವಾಯಿತು. ಒಬ್ಬ ಧೂಮ್ರಾಕ್ಷನು ರಕ್ತಬೀಜರು ಚಂಡಮುಂಡರು ಇಲ್ಲವೆಂದಾಕ್ಷಣ ಈ ಶಿವನ ಬಲ ಕುಂದಿತು ಎಂದುಕೊಳ್ಳಬೇಡ. ನಿನಗೆ ಉಪಾಯವೊಂದನ್ನು ಹೇಳುತ್ತೇನೆ. ಏನು ಪ್ರಭು? ಕೈಗೆ ಬಳೆಯನ್ನು ತೊಟ್ಟುಕೋ, ಸೆರಗನ್ನು ಒದ್ದು ಹೆಂಗ
ವಜ್ಯಾಣು ರಕ್ತ ಬೀಜ ಹಾ. ಒಡು ಅಪ್ಪಣೆ ಒಲಿದಳಾದರೆ ಕರಕರವೇ ಹಾ. ಇಳಿದಳಾದರೆ ಎಡವೇ. ಒಡಪ್ಪಣೆ ಇದೋ ರಣವೇಣವನಿಂದಿದ್ದಾನೆ ಜಯಶಾಲಿ ನಡೆಯುತ್ತದೆ ಕೋಟಿ ದೈತ್ಯನ ಹರಿದು ಶಸ್ತ್ರಾಸ್ತ್ರಗಳ ಬಂಧವ ನಡೆಯುತ್ತಿರುವ ಜನಪವನದಲ್ಲಿ ಕಂಡು ದೇವಿಯನು ಕದಂಬ ಕಾಂತಾರಕ್ಕೆ ಬಾರದವನೇನು ರಕ್ತ ಬೀಜನಲ್ಲ. ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯರಶ್ಮಿ ಬೀಳದೇ ಇರುವಂತಹ ಸಂದರ್ಭದಲ್ಲಿ ದಿನಕರ ಕೋಟಿ ತೇಜ ಪ್ರಭೆ ಅದನ್ನು ಕಾಣ್ತಾ ಇದ್ದೇನೆ. ಧೂಮ್ರಾಕ್ಷರ ಬೂದಿ ಚಂಡಮುಂಡರ ರುಂಡಗಳು ನಮ್ಮವರು ಮಡಿದಿದ್ದಾರೆ. ದೇಹವನ್ನು ರಣಹದ್ದೊಂದು ಕುಕ್ಕಿ ತಿನ್ನುತ್ತಾ ಇದೆ. ಆ ಕಡೆಗೆ ನೋಡಿದೆ ಎಂದಾದರೆ ಜಿಂಕೆಯು ಸಿಂಹವು ಆಟವಾಡುತ್ತಾ ಇದೆ. ಹುಲಿಯು ಮುಂಗುಸಿಯು ಒಟ್ಟಿಗೆ ಇದೆ. ಅರ್ಥವಾಯಿತು. ದೇವಿಯ ಸಾನ್ನಿಧ್ಯ ಸಮೀಪದಲ್ಲೇ ಇರಬೇಕು. ಇಲ್ಲವಾದರೆ ದ್ವೇಷ ಭಾವನೆಯನ್ನು ಮರೆತು ಒಂದಾಗುತ್ತಾರೆಯೋ. ಸಾಮರಸ್ಯ ಸಾಧ್ಯವಿರುವುದು ಶ್ರೀದೇವಿಯ ಸನ್ನಿಧಿಯಲ್ಲಿ. ಹಾಗಾದರೆ ತಾಯಿಯ ಸಮೀಪ ಸಾನ್ನಿಧ್ಯದಲ್ಲಿ ಇರಬೇಕು ಬೇಡವೇ? ರಕ್ತ ಬೀಜನು ಮೆರೆವ ಶಿವೆಯನು ಮೆರೆವ ಶಿವೆಯನು ಆಡಿದನು ಮನದೊಳಗೆ ಪಾಡಿದನು ಇವಳನ್ನು ತಿಳಿಯದೆ ಇಂತಾಯ್ತು. ಇವಳನ್ನು ತಿಳಿಯದೆ ಇಂತಾಯ್ತು. ಮಾಡಲೇ ಅಕಟ ಶುಂಭನ ಕೂಡೆ ಹಾಶಿಯಗೈದು ಬಂದಿವೆ. ಶುಂಭನ ಕೂಡೆ ಹಾಶಿಯಗೈದು ಬಂದಿವೆ. ಕೇಡು ಇವಳಿಂದ ದಿಟವೋ, ಕೇಡು ಇವಳಿಂದಿಟವೋ. ಆದರೂ ಮಾತನಾಡಿಸಬೇಕೆನ್ನುತ್ತ ಆದರೂ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಕಲಿರಕ್ತ ಬೀಜನು ಗಾಢ ಕರುಪತಿ ಮೆರೆವ ಶಿವೆಯನು ನೋಡಿ ಪಾಡಿದನು ಪಾಡಿದನು. ಮಾತಾ ಮರಕತ ಶ್ಯಾಮ ಮಾತಂಗಿ ಮದಶಾಲಿನಿ ಮಾತಂಗಿ ಮದಶಾಲಿನಿ
ಕುರ್ಯಾ ಕಟಾಕ್ಷ ಕಲ್ಯಾಣಿ 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 ಕದಂಬವನವಾಸಿನಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನೋಡಿದನು ಕಲಿರಕ್ತ ಬೀಜನು ಗಾಢ ಗರ್ವದಿ ಮೆರೆವ ಶಿವೆಯನು ಪಾಡಿದನು ಮನದೊಳಗೆ ಬಳಲು ತಿಳಿಯದಿಂದಾಯ್ತೋ ಮಾಡಲೇ ನಿನ್ನು ಅಕಟ ಕಟ ಅಮ್ಮ ದೇವಿಯ ಸಾನ್ನಿಧ್ಯವನ್ನು ಸಮೀಪಿಸಿದ್ದೇ ತಡ ಮೈರೋಮಾಂಚನವಾಯಿತು ಮೈರೋಮಾಂಚನವಾಯಿತು. ನನ್ನ ಬಾಯಿಯಿಂದಲೇ ನನಗರಿವಿಲ್ಲದೆ ಜಯ 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 ಎಂಬಂತಹ ಉದ್ಗಾರಗಳು ಹೊರಡುತ್ತಾ ಇವೆ. ಆ ಕೋಟಿ ಪ್ರಭೆಯ ಮಧ್ಯದಲ್ಲಿ ನೋಡಿದೆ ಎಂದಾದರೆ ಉಯ್ಯಾಲೆಯಲ್ಲಿ ಕುಳಿತು ದೇವಿ ಆಡುತ್ತಾ ಇದ್ದಾಳೆ. ಅಂಬರದಿಂದ ಇಳಿಬಿಟ್ಟಂತಹ ಉಯ್ಯಾಲೆಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಒಮ್ಮೆ ಹಿಂದಕ್ಕೆ ಹೋಗುತ್ತಾಳೆ, ಮತ್ತೊಮ್ಮೆ ಮುಂದಕ್ಕೆ ಬರುತ್ತಾಳೆ. ಭೂತ ವರ್ತಮಾನ ಭವಿಷ್ಯತ್ತನ್ನು ನಿಗ್ರಹಿಸುವಂತಹ ಶಕ್ತಿ ಉಳ್ಳವಳು ತಾನೇ ಎಂಬುದನ್ನು ಪುನರಪಿ ಸ್ಪಷ್ಟೀಕರಿಸಿಕೊಳ್ಳುತ್ತಾ ಇದ್ದಾಳೆ. ಅಷ್ಟು ಮಾತ್ರವಲ್ಲ, ಇಂಪಾದ ಗಾಯನವನ್ನು ಹಾಡುತ್ತಾ ಇದ್ದಾಳೆ. ಇದು ಸುರರಿಗೆ ಮಧುರ ಗೀತೆ, ಆದರೆ ನಮ್ಮಂತಹ ಧನುಜರಿಗಿದು ಮರಣಗೀತೆ ಮರಣಗೀತೆ. ಅರ್ಥವಾಯಿತು ಅರ್ಥವಾಯಿತು. ಈಕೆ ಪಣ ತೊಟ್ಟಿದ್ದಾಳಲ್ಲ, ಯಾವಾಗ ದೊಡ್ಡ ಪಣ? ಬಾಲ್ಯದಲ್ಲೇ ದೊಡ್ಡ ಪಣ ಅಂತೆ. ತಿಳಿದವರಿಗಾದರೂ ಅರ್ಥವಾಗಬೇಕು. ಈಕೆಗೆ ಬಾಲ್ಯ ಎಂಬುದು ಇದೆಯೇ? ಬಾಲ್ಯ ಅವಸಾನಗಳನ್ನು ಮೀರಿದಂತಹ ಶಕ್ತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ರಕ್ತಬೀಜನೇ ಬರಬೇಕಾಯಿತು. ಇವಳನ್ನು ತಿಳಿಯಲು ಇನಿತಾ ಇದ್ದೆ, ನನ್ನ ಶುಂಭಾಗರ ಕೆಟ್ಟನು ಹಾಗೆಂದುಕೊಳ್ಳಬಹುದೇ? ಅಥವಾ ಹೀಗೂ ಇರಬಹುದಲ್ಲವೇ? ಮೇಧಾವಿಯಾದಂತಹ ಶುಂಭನೆ ನಮ್ಮನ್ನೆಲ್ಲರನ್ನು ದೇವಿಯ ಸಾಮೀಪ್ಯಕ್ಕೆ ಕಳುಹಿಸಿ ಚರಣವನ್ನು ಸೇರಿ ಮಕ್ಕಳೇ ಎಂಬಂತೆ. ಏನೇ ಇರಲಿ, ಮಾತು ಕೊಟ್ಟು ಬಂದಿದ್ದೇನೆ. ಈಕೆ ಬಳಿಯಲ್ಲಿ ಮಾತನಾಡಬೇಕಲ್ಲ. ಭಾಗ್ಯವರಂತೆಯೇ ನಾನು ಶರವನ್ನು ಹಿಡಿದೆ ಎಂದಾದರೆ ಅಥವಾ ಖಡ್ಗವನ್ನು ಜಡಪಿಸಿದೆ ಎಂದಾದರೆ ನನ್ನ ಶಿರವು ತುಂಡಾದೀತು. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಗೆ ಒಲಿಯುತ್ತಾಳಂತೆ ಮಾತೆ. ಅಮ್ಮನನ್ನೇ ಕೊಂಡಾಡುತ್ತೇನೆ. ಭಕ್ತ್ರೆ ನೀನು ಲೇಶಂಬ
ಬಂದ್ರೆ ನೀನೆಲೆಗೆ ಶುಂಭ ನೀನೆಲೆಗೆ ಶುಂಭ ದಾನವ ಬಯಸಿದರೆ ಸಾನುರಾಗದಿ ಮರಿಸದೆ ಶೌರ್ಯದಿಂದಲೇ ಸಾನುರಾಗದಿ ಮರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದರೆ ಸಾನುರಾಗದಿ ಮರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದರೆ ಭವಕ್ಕೆ ನೀನೆಲೆಗೆ ಶುಭದಾನವ ಬಯಸಿದರೆ ಶುಭದಾನವ ಬಯಸಿದರೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ, ಪದದೊಳಕ್ಕೆ ಅನಂತನಾಗಿದ್ದೇನೆ ತಾಯಿ. ನನ್ನ ಹೆಸರು ರಕ್ತಬೀಜನೆಂದು ಶುಂಭನ ಅಮಾತ್ಯನಾಗಿದ್ದೇನೆ. ಅಮ್ಮ, ನನ್ನ ಶುಂಭಧರೆಯನ್ನೇನು ಅಸಾಮಾನ್ಯ ಎಂದು ಭಾವಿಸಿಕೊಳ್ಳಬೇಡಿ ಅಥವಾ ಸಾಮಾನ್ಯನೆಂದು ಭಾವಿಸಿಕೊಳ್ಳಬೇಡಿ. ಯಾಕೆ 32 ಗುಣ ವಿಶೇಷಗಳು, ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಸಾಲಿನಲ್ಲಿ ಹವಿರ್ಭೋಜನ, ಅಗ್ನಿ ಕೊಟ್ಟಂತಹ ವಸ್ತ್ರ, ಬಾಡದ ಹೂಮಾಲೆ, ಚಿನ್ನ ಉದುರಿಸುವಂತಹ ಛತ್ರಿ ಇದೆಲ್ಲವೂ ಇರುತ್ತಿರಬೇಕಾದರೂ ನಿನ್ನನ್ನು ಬಯಸಿದ್ದಾನೆ. ತಾಯೇ, ಒಂದು ಅರ್ಥ ಮಾಡಿಕೋ ತಾಯಿ. ಶುಂಭನನ್ನು ದುಷ್ಟ ಎಂದು ಭಾವಿಸಿರಬಹುದು. ಶುಂಭ ದುಷ್ಟ ಅಲ್ಲ ತಾಯಿ. ಕೆಸರಿನ ಮೂಲೆಯಲ್ಲಿ ಹಾವುಗಳು ಬುಸುಗುಡುವ ಮಧ್ಯದಲ್ಲಿ ಮುಳ್ಳು ಕಟ್ಟಿಗಳ ನಡುವೆ ಅರಳಿದಂತಹ ಕೇದಗೆ ಯಾವ ರೀತಿಯಾಗಿ ಪರಿಮಳವನ್ನು ಸೂಸುತ್ತದೆಯೋ ಅದೇ ರೀತಿಯಾಗಿ ರಕ್ಕಸರ ಸಂಘದಲ್ಲಿದ್ದಾನೆ ತಾಯಿ. ಗೌಷ್ಠತನವೆಂಬಂತಹ ಹಾವುಗಳು ಬುಸುಗುಟ್ಟುತ್ತಾ ಇದೆ. ದುಷ್ಟರೆಂಬಂತಹ ಕಸಕಟ್ಟಿಯ ನಡುವೆ ಜಿನುಗುವಂತಹ ಶುಂಭ ಕೇದಗೆ ಇದ್ದಾನೆ ತಾಯಿ, ಕೇದಗೆ ಇದ್ದಾನೆ. ಮನಸ್ಸು ಮಾಡಿ ಬರುವೆಯಾ? ಇದು ರಕ್ತದ ಪಲ್ಲಕ್ಕೆ ಸಿದ್ಧವಾಗಿದೆ. ಬೆಳಗ್ಗೆ ಬಾ ತಾಯೇ, ಒಲಿದು ಬಾ ತಾಯೇ, ನಲಿದು ಬಾ ತಾಯೇ. ಅಮ್ಮ, ಬರಬೇಕಮ್ಮ. ರಕ್ತಬೀಜ, ಹೌದಮ್ಮ. ಶುಂಭನ ಅಷ್ಟ ಅಮಾತ್ಯರಲ್ಲೊಬ್ಬ. ಮೇಧಾವಿ ಇದ್ದೀಯ, ಬುದ್ಧಿವಂತನಿದ್ದೀಯ. ನಿನ್ನ ಬಗ್ಗೆ ಬಹಳವಾಗಿ ಕೇಳಿ ತಿಳಿದಿದ್ದೇನೆ. ಸಂತೋಷ ತಾಯಿ. ರಕ್ತಬೀಜ, ಅಮ್ಮ, ನಿನ್ನ ಬಗ್ಗೆ ಕೇಳಿ ತಿಳಿದ ರೀತಿಯಲ್ಲಿ ನೀನೇನೋ ಎಂದು ಭಾವಿಸಿದ್ದೆ. ನಾನು ಈಗಾಗಲೇ ತಿಳಿಸಿದವಳಿದ್ದೇನೆ. ಏನಮ್ಮ? ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶತ್ರುವೇ ಬಂದರೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವವಳು ನಾನಲ್ಲ, ಇಲ್ಲಿ ಪರಾಕ್ರಮವೇ ಪಣ ಎನ್ನುವುದಾಗಿ ಅದನ್ನು ಬಿಟ್ಟು ಈ ರೀತಿಯಾಗಿ ಬೇಡುತ್ತಾ ಇದ್ದೀಯಲ್ಲ, ನಿನ್ನಲ್ಲಿ ಪರಾಕ್ರಮ ಇದೆ ಎಂದು ಭಾವಿಸಿದ್ದೆ. ಈ ರೀತಿಯಾಗಿ ಎಂದು ತಿಳಿದಿರಲಿಲ್ಲ. ಈ ರೀತಿಯಾಗಿ ಹೆಣ್ಣೊಬ್ಬಳಲ್ಲಿ ಬೇಡುವಂತಹ ನೀನು ರಣತಂಡಿ ಸಂಗರಿಯುವುದಿಲ್ಲ.
ತನುವು ದಣಿದಿದೆ. ದಳೆಯಂತಹ ತನುವನ್ನು ಆಲೋಕಿಸಿ ಮತ್ತೆ ಮಾತುಕತೆಯನ್ನ ಸೃಷ್ಟಿಸುತ್ತಾನೆ. ಒಂದಲ್ಲ ಎರಡಲ್ಲ ಭಾರಿ ಸಂತಾನಗಳು 7 ಬಂದಿದೆ. ಒಂದರಲ್ಲಿ ಯುದ್ಧ ಮಾಡುವುದಕ್ಕೆ ಆಗುವುದು ನಮ್ಮ ಕಾರಣಕ್ಕೆ 7 ಸೃಷ್ಟಿಸಿದೆ. ಯೊರಡಗೊಂಡು ಹಿಡಿದಕ್ಕೆ ಇಂದ್ರಾಣಿಯವರುಗಳಂತೆ ಹಣೆಗೆ ಹೊಡೆದಿದ್ದಾಳೆ ಪಾಪಿ. ರಕ್ತವನ್ನು ಚಿಮ್ಮುವ ರಕ್ತವನ್ನು ಬೊಗಸೆಯಲ್ಲಿ ಹಿಡಿದಿದ್ದೇನೆ. ನಾನೇಕೆ ಹಿಡಿಯಬೇಕು ಅಂದು ಬ್ರಹ್ಮದೇವನು ಕೊಟ್ಟಂತಹ ವರವಿದೆ. ಒಂದು ರಕ್ತದ ಬಿಂದಿಗೆ ನಿಮ್ಮದೆಷ್ಟು 7 ಅಲ್ಲ, ನನ್ನದು ಕೋಟಿ ರಕ್ತ ಬಿದ್ದರು ಬರ್ತಾರೆ. ಕೋಟಿ ಸಂಖ್ಯೆಯಲ್ಲಿ ದೈತ್ಯರು ಹುಟ್ಟಿದ್ದಾರೆ. ಇವರನ್ನೆಲ್ಲ ಅಳಿಸಲು ಭೂಮಿಗೆ ನಾನೇ ಭಾರಿ ಸಂತೋಷ ಆಸೆ ಉಂಟು ಈ ಗುಂಡಿವಯ್ಯ ಅಲ್ಲ ಹಳ್ಳಿಗೆ ಬರ್ತದೆ ಅಪ್ಪನೇ ಸೇವೆ ಮಾಡ್ತಾರೆ ಗುಂಡಿವಯ್ಯ ಅಲ್ಲ ಬಂದಿಗೆ ಬರ್ತದೆ ಈ ಸೇವೆ ಮಾಡ್ತಾರೆ ಇಷ್ಟ
ಪದಂಬವನದಲ್ಲಿ ಕುಳಿತು ಮೋಹ ಹಾಗೂ ಮಾಯೆಯ ಬಲೆಯನ್ನು ಬೀಸಿ ಗಾಯನದಿಂದ ಮರಳು ಮಾಡಿದೆಯಾ? ನನ್ನನಾದ ಕುಂಭಾಸುರನ ಮನದಲ್ಲಿ ಮೋಹವನ್ನು ಬಿತ್ತಿದೆಯಾ? ವ್ಯರ್ಥದ ಮಾತನ್ನಾಡಿ ಅಸುರನ ಪ್ರತಿಷ್ಠೆಯನ್ನು ಕೆಣಕಿ ಒಬ್ಬರನಾಗಿ ಯುದ್ಧಕ್ಕೆ ಸೆಳೆದು ಒಬ್ಬರನಾಗಿ ಬಲಿ ಪಡೆದೆಯಾ? ಈಗಲಾದರೂ ಶುಂಭಾಸುರನ ಮನವನ್ನು ಒಲಿಸಿ ಬದುಕು, ಇಲ್ಲವಾದರೆ ತಲೆಗಡಿದು
ಸುರನಾಥ ದೈತ್ಯನ ವೃಂದವನ್ನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಟ್ಟ ಹತನವ ಚಂದವಾಗಿ ಮಗನೇ, ನಿನಗೆ ಉಪಟಳವಿತ್ತಂತಹ ರಕ್ಕಸರನ್ನು ಎಲ್ಲರನ್ನು ಕೂಡ ದಮನ ಮಾಡಿದವಳಿದ್ದೇನೆ. ಕಂಡೆಯ ನನ್ನ ಲೀಲೆಯನ್ನು? ನಿನ್ನದಾದಂತಹ ನಾಕಲೋಕವನ್ನು ನಿನಗೆ ಒಪ್ಪಿಸಿದವಳಿದ್ದೇನೆ. ಇನ್ನು ರಕ್ಕಸರ ಭಯವಿಲ್ಲ. ಶುಂಭನನ್ನು ವಧಿಸಿದ ಶಾಂಭವಿಯಾಗಿ, ಚಂಡಮುಂಡರನ್ನು ತರಿದ ಚಂಡಿಕೆಯಾಗಿ, ರಕ್ತಬೀಜನನ್ನು ವಧಿಸಿದ ರಕ್ತೇಶ್ವರಿಯಾಗಿ, ಧೂಮ್ರಲೋಚನನ್ನು ಭಸ್ಮ ಮಾಡಿದ ಧೂಮಾವತಿಯಾಗಿ ಕಾಣಿಸಿಕೊಂಡವಳಿದ್ದೇನೆ. ಮಗನೇ, ನಿನ್ನನ್ನು ಕಾಣುವಂತ ಸುಯೋಗ ಮುಂದೆ ಯಾವಾಗ ಪ್ರಾಪ್ತಿಯಾಗುವುದು ತಾಯೇ? ಸುರಪಾಲ, ಅಮ್ಮ, ಈ ಯುಗದಲ್ಲಿ ನಾನು ಇನ್ನು ಈ ರೂಪದಲ್ಲಿ ಕಾಣಸಿಗುವವಳಲ್ಲ. ಹೌದೇ? ಮುಂದೆ ಬರುವಂತಹ ದ್ವಾಪರ ಯುಗದಲ್ಲಿ ಶ್ರೀಹರಿಯ ತಂಗಿಯಾಗಿ ಕ್ಷಣಕಾಲ ಗೋಚರಿಸುವವಳಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ದರ್ಶನವನ್ನು ಮಾಡಿ ಅಂತರ್ಧಾನಳಾಗುತ್ತೇನೆ. 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 ಶ್ರೀದೇವಿಯ ಅನುಗ್ರಹದಿಂದ ಸ್ವರ್ಗವು ಮತ್ತೊಮ್ಮೆ ಪ್ರಾಪ್ತವಾಯಿತು. ಶ್ರೀದೇವಿ ಮಹಾತ್ಮೆಯನ್ನು ಕಂಡಂತ ನಾವೇ ಭಾಗ್ಯವಂತರು. ದೇಹನಲು ದೇಹ ಪವಿತ್ರವು, ಪ್ರಿಯನಲು ವಿದ್ಯಾ ಪ್ರಾಪ್ತಿಯು, ಮಾಯನಲು ಮಹಾಲಕ್ಷ್ಮಿ ವೈದೋರುವಲು, ಹಾಯನಲು ಹರಿಹರರ ಪದವಿಜವು, ನೇನಲು ಸಕಲ ಇಷ್ಟಾರ್ಥವು ಸಿದ್ಧಿಪುದು ಎಂಬ ತತ್ವಾರ್ಥವುಳ್ಳಂತಹ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರು ಶ್ರದ್ಧಾ ಭಕ್ತಿಯಿಂದ ನೋಡುತ್ತಾರೋ ಅವರೆಲ್ಲರೂ ಕಲಾಪ್ರಿಯಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶೃಂಗಗಿರಿ ಶಾರದಾಂಬೆಯು ಆಯುಷ್ಯ ಆರೋಗ್ಯ ಸುಖ ಸಂಪದವನ್ನೀಯಲಿ ಎಂದು ಬೇಡುತ್ತಾ ಇಂದಿನ ಪುಣ್ಯ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವುದಕ್ಕೆ ಸಭ್ಯ ಸಭಿಕರಲ್ಲಿ ಅನುಮತಿಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಲಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ